ನಮಸ್ತೆ ಎಲ್ಲರಿಗೂ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೇನೆ. ಇವತ್ತು ನಾನು ನೂಡಲ್ಸ್ ಮಾಡೋಣ ಅಂತ ಅನ್ಕೊಂಡೆ, ನಿಮಗೂ ತೋರಿಸ್ತೇನೆ ಬನ್ನಿ. ಫಸ್ಟ್ ನಾನಿಲ್ಲಿ ಗಾರ್ಲಿಕ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಮತ್ತು ಗ್ರೀನ್ ಆನಿಯನ್ ಮತ್ತು ಚಿಕನ್ ಅನ್ನು ತಗೊಂಡು ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಚಿಕನ್ ಅನ್ನು ಬ್ಲ್ಯಾಕ್ ಪೆಪ್ಪರ್ ಮತ್ತು ಸಾಲ್ಟಲ್ಲಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಫಸ್ಟ್ ನಾವು ನೂಡಲ್ಸ್ ಬೇಯಿಸೋಣ. ಪಾತ್ರೆನಿಟ್ಟು ಪಾತ್ರೆಗೆ ನೀರು ಮತ್ತು ಆಯಿಲ್ ಮತ್ತು ಸ್ವಲ್ಪ ಸಾಲ್ಟನ್ನು ಹಾಕಿ ಕುದಿ ಬಂದ ಮೇಲೆ ನಾನು ನೂಡಲ್ಸ್ ಹಾಕ್ತಾ ಇದ್ದೇನೆ. ನೂಡಲ್ಸನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದು ಅಂಟಿಕೊಳ್ಳೋದಾಗೆ. ನೂಡಲ್ಸ್ ಬಾಯ್ಲ್ ಆದ ಮೇಲೆ ನಾನು ಇದನ್ನು ಸ್ಟ್ರೈನ್ ಮಾಡಿ ಡ್ರೈ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಅದು ಒದ್ದೆ ಇದ್ರೇನೆ ಇದು ನೂಡಲ್ಸ್ ಕಟ್ ಆಗೋ ಚಾನ್ಸಸ್ ಇದೆ. ಸೊ ಸ್ವಲ್ಪ ಡ್ರೈ ಆಗಲಿಕ್ಕೆ ಇಡಿ. ಮತ್ತು ನಾವು ನೆಕ್ಸ್ಟ್ ಮಸಾಲೆ ರೆಡಿ ಮಾಡೋಣ. ವೆಜಿಟೇಬಲ್ಸ್ ಅನ್ನು ಒಂದೊಂದಾಗಿ ಫ್ರೈ ಮಾಡಬೇಕು. ಫಸ್ಟ್ ನಾನು ಇಲ್ಲಿ ಕ್ಯಾರೆಟ್ ಫ್ರೈ ಮಾಡ್ತಾ ಇದ್ದೇನೆ. ಕ್ಯಾರೆಟ್ ಫ್ರೈ ಆಗಿದೆ. ಈಗ ಒಂದು ಪ್ಲೇಟಲ್ಲಿ ನಾನು ಅದನ್ನು ಸಪ್ರೇಟ್ ಇಡ್ತಾ ಇದ್ದೇನೆ. ನೆಕ್ಸ್ಟ್ ನಾವು ಕ್ಯಾಪ್ಸಿಕಮ್ ಹಾಗೆ ಫ್ರೈ ಮಾಡೋಣ. ಎಣ್ಣೆ ಹಾಕಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ಅದನ್ನು ಸಹ ನಾನು ಸಪ್ರೇಟ್ ಇಡ್ತೇನೆ. ಈಗ ನಾವು ನೆಕ್ಸ್ಟ್ ಕ್ಯಾಬೇಜನ್ನು ಫ್ರೈ ಮಾಡ್ತೇನೆ. ಸೊ ಅದನ್ನು ಸಹ ಹಾಗೆ ಆಯಿಲ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡಬೇಕು. ಹಾಗೆ ಎಲ್ಲ ವೆಜಿಟೇಬಲ್ಸನ್ನು ಫ್ರೈ ಮಾಡಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಸೋಯಾ ಸಾಸ್, 2 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, 2 ಟೇಬಲ್ ಸ್ಪೂನ್ ಕೆಚಪ್, 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸನ್ನು ತಗೊಂಡು ಚೆಂದ ಮಾಡಿ ಮಿಕ್ಸ್ ಮಾಡಿ ಸಾಸನ್ನು ರೆಡಿ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಈ ಸಾಸನ್ನು ನಾವು ಚಿಕನ್ ಮಿಕ್ಸರಿಗೆ ಹಾಕಿ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ಕುಕ್ಕಾಗಲಿಕ್ಕೆ ಬಿಡಿ. ನೆಕ್ಸ್ಟ್ ನಾವು ಆವಾಗ ಕುಕ್ ಮಾಡಿಟ್ಟ ವೆಜಿಟೇಬಲ್ಸನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಹೀಗೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ. ಹೀಗೆ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆದ ಮೇಲೆ ನಾನಿಲ್ಲಿ ಬಾಯ್ಲ್ ಆದ ನೂಡಲ್ಸ್ ಅನ್ನು ಹಾಕ್ತಾ ಇದ್ದೇನೆ. ನೂಡಲ್ಸ್ ಅನ್ನು ಸ್ವಲ್ಪ ಹಾಕಿನೇ ಮಿಕ್ಸ್ ಮಾಡಿ, ಸೊ ಅದನ್ನು ಕಟ್ ಆಗಬಾರ್ದು ಅಂತ. ಸೊ ಹೀಗೆ ನೂಡಲ್ಸ್ ಎಲ್ಲ ಮಿಕ್ಸ್ ಆದ ಮೇಲೆ ರೆಸ್ಟೋರೆಂಟ್ ಸ್ಟೈಲ್ ನೂಡಲ್ಸ್ ರೆಡಿ ಆಗಿದೆ ತಿನ್ನಲಿಕ್ಕೆ.